ಕೊಟ್ಟು ಯಾರಾದರೂ ಪ್ರಪೋಸ್ ಮಾಡ್ತಾರಾ? ಸದ್ಯ ಈ ಪ್ರಶ್ನೆ ಮೀನು ಪ್ರಿಯರು ಮಾತ್ರವಲ್ಲ, ವೆಜಿಟೇರಿಯನ್ಸ್ನ ಕೂಡ ಕಾಡ್ತಾ ಇದೆ. ಅಂದ್ಹಾಗೆ ಈ ಪ್ರಶ್ನೆ ಹುಡ್ಕೊಳ್ಳೋದಕ್ಕೂ ಒಂದು ರೀಸನ್ ಇದೆ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಭರ್ಜರಿ ಬ್ಯಾಚುಲರ್ಸ್ನ ಕಳೆದ ಸಂಚಿಕೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಶೋನ ಸ್ಪರ್ಧಿ ಅಭಿಜ್ಞಾ ಭಟ್ ಸ್ಟೇಜ್ನಲ್ಲಿ ಮೀನಿನ ಮಹತ್ವ ಹಾಗೂ ಮೀನು ಕೊಟ್ಟು ಪ್ರಪೋಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಭಿಜ್ಞಾ ಮಾತು ಕೇಳಿ ವೀಕ್ಷಕರು ಶಾಕ್ ಆಗಿದ್ದಲ್ಲದೆ ನಿಜ ಜೀವನದಲ್ಲಿ ಹೀಗೆಲ್ಲ ಆಗುತ್ತಾ, ಹೀಗೆ ಪ್ರಪೋಸ್ ಮಾಡ್ತಾರಂತ ಕೇಳಿದ್ದಾರೆ. ಇದೀಗ ಅಭಿಜ್ಞಾ ಮಾತು ಫುಲ್ ಟ್ರೋಲ್ ಮೇಲೆ ಟ್ರೋಲ್ ಆಗ್ತಿದೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಭಾರಿ ಸದ್ದು ಮಾಡ್ತಿದೆ. ಬ್ಯಾಚುಲರ್ಸ್ಗಳಿಗೆ ಮೆಂಟರ್ಸ್ಗಳು ಕೂಡ ಸಿಕ್ಕಿದ್ದಾರೆ. ಕಳೆದ ವಾರ ಸರ್ಪ್ರೈಸ್ ರೌಂಡ್ ಇತ್ತು. ಬ್ಯಾಚುಲರ್ಸ್ ವಿವಿಧ ರೀತಿಯಲ್ಲಿ ತಮ್ಮ ಮೆಂಟರ್ಗಳಿಗೆ ಸರ್ಪ್ರೈಸ್ ನೀಡಿದ್ರು. ಈ ಬಾರಿ ಸಿನಿಮಾಗಳ ರೀಕ್ರಿಯೇಷನ್ ರೌಂಡ್ ಸಖತ್ತಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಟಿ ಅಭಿಜ್ಞಾ ಭಟ್ ಸೂರ್ಯಕುಮಾರ್ಗೆ ಜೋಡಿಯಾಗಿದ್ದು, ಇವರಿಬ್ರು ಜೊತೆಯಾಗಿ ಕಾಂತಾರ ಸಿನಿಮಾದ ಸಿಂಗಾರ ಸಿರಿಯ ಹಾಡು ದೃಶ್ಯಗಳನ್ನ ರೀಕ್ರಿಯೇಟ್ ಮಾಡಿದ್ರು. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮೂಡಿ ಬಂದಿತ್ತು. ಆದ್ರೀಗ ಅಭಿಜ್ಞಾ ಒಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅಭಿಜ್ಞಾ ಮಾತು ಟ್ರೋಲ್ ಮೇಲೆ ಟ್ರೋಲ್ ಆಗ್ತಿದೆ. ಅಭಿಜ್ಞಾ ಹಾಗೂ ಸೂರ್ಯಕುಮಾರ್ ಪರ್ಫಾರ್ಮೆನ್ಸ್ ಮುಗಿತಿದ್ದಂತೆ ನಿರೂಪಕ ನಿರಂಜನ್ ದೇಶಪಾಂಡೆ ಅಭಿಜ್ಞಾ ಬಳಿ ಮೀನುಗಳ ವಿಶೇಷತೆ ಬಗ್ಗೆ ಕೇಳಿದ್ದಾರೆ. ಆಗ ಮಾತು ಆರಂಭಿಸಿದ ಅಭಿಜ್ಞಾ, ನಾನು ಮೀನು ತಿನ್ನೋದಿಲ್ಲ, ಆದ್ರೆ ನಾನು ದಕ್ಷಿಣ ಕನ್ನಡದವಳು ಅಲ್ವಾ, ಹಾಗಾಗಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾವಾಗ ನೋಡಿದ್ರೂ ಮೀನು ಸಾರಿರುತ್ತೆ. ಮೀನು ಕಣ್ಣಿಗೆ ತುಂಬಾನೇ ಒಳ್ಳೇದು, ಅಲ್ಲದೆ ಮೀನಿನ ಮಂಡೆ ತಿಂದ್ರೆ ನಮ್ಮ ಮಂಡೆಸ ಚುರುಕಾಗುತ್ತೆ ಅಂತ ಹೇಳಿದ್ದಾರೆ ಅಭಿಜ್ಞಾ ಭಟ್. ಇಷ್ಟಕ್ಕೆ ಮಾತು ನಿಲ್ಸಿದ್ರೆ ಟ್ರೋಲ್ ಆಗ್ತಿರ್ಲಿಲ್ಲ. ಮೀನು ಪ್ರಿಯರು ಕೂಡ ಅಭಿಜ್ಞಾ ಮಾತು ಕೇಳಿ ಖುಷಿ ಪಡ್ತಿದ್ರು. ಆದ್ರೆ ಅಭಿಜ್ಞಾ ಮೀನು ಕೊಟ್ಟು ಪ್ರಪೋಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹೌದು, ಇಲ್ಲೆಲ್ಲ ಹುಡುಗರು ಹುಡುಗಿರಿಗೆ ಪ್ರಪೋಸ್ ಮಾಡಲು ಅಥವಾ ಇಂಪ್ರೆಸ್ ಮಾಡಲು ರೋಸ್, ಚಾಕ್ಲೇಟ್ ಎಲ್ಲ ಕೊಡ್ತಾರೆ. ಆದ್ರೆ ನಮ್ ಕಡೆ ಹಾಗಲ್ಲ. ಮೀನು ಕೊಟ್ರೆ ಮುಗೀತು ಅಂದಿದ್ದಾರೆ. ಇಲ್ಲೆಲ್ಲ ಐ ಲವ್ ಯು ಅಂದ್ರೆ ಮುಗೀತು. ಆದ್ರೆ ನಮ್ ಕಡೆ ಹೇ ಬಾಗಿ, ನಿನಗಾಗಿ ಮೀನು ತಂದಿದ್ದೇನೆ, ಸಾರು ಮಾಡಿಡು, ರಾತ್ರಿ ಬೇಗ ಬರ್ತೇನೆ ಅಂತ ಕುಡ್ಲಲ್ ಜನ ಹೇಳ್ತಾರೆ. ಬಾಗಿ ಮನೆಯಲ್ಲೂ ಮೀನು ಸಾರು ಅಂದ್ರೆ ಇವತ್ತೇನೋ ಸ್ಪೆಷಲ್ ಇದೆ ಅಂತ ಅಂದ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಭಿಜ್ಞಾ. ಇನ್ನು ಅಭಿಜ್ಞಾ ಹೇಳಿದ ಕಥೆಯನ್ನೆಲ್ಲ ಕೇಳಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಯಾವ ಮೀನು ಕೊಟ್ರೆ ಏನರ್ಥ ಅಂತ ಕೇಳಿದ್ದಾರೆ. ಅದಕ್ಕೆ ಅಭಿಜ್ಞಾ, ಬಂಗುಡೆ ಮೀನು ಕೊಟ್ರೆ ಬರೀ ರೊಮ್ಯಾನ್ಸ್ ಅಷ್ಟೇ ಎಂದಿದ್ದಾರೆ. ಇನ್ನು ಕಾಣೆ ಫಿಶ್ ಕೊಟ್ರೆ ಸ್ವಲ್ಪ ಜಾಸ್ತಿನೇ ರೊಮ್ಯಾನ್ಸ್ ಅಂತೆ. ಪಾಂಪ್ಲೆಟ್ ಮೀನು ಕೊಟ್ರೆ ಲವ್ ಮಾಡೋದಂತ ಅರ್ಥ ಅಂತೆ. ಇನ್ನು ಏಡಿಯನ್ನ ತಂದು ಕೊಟ್ರೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಏನೂ ಇಲ್ಲ, ಡೈರೆಕ್ಟ್ ಎಂದಿದ್ದಾರೆ ಅಭಿಜ್ಞಾ. ಅದ್ರ ಜೊತೆಗೆ ನಾನು ಸುಮ್ಮನೆ ಹೇಳಿರೋದು, ಇನ್ನು ನಮ್ಮ ಊರಿನವ್ರು ನೋಡಿ ಇವಳಿಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಬೇಡಿ ಎಂದಿದ್ದಾರೆ. ಆದ್ರೀಗ ಮಂಗಳೂರಿಗರು ಮಾತ್ರ ಅಭಿಜ್ಞಾ ವಿರುದ್ಧ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಪೋಲಿ ಮಾತನಾಡಲು ನಿಮ್ಗೆ ಮೀನೇ ಟಾಪಿಕ್ ಆಯ್ತಾ? ರಿಯಾಲಿಟಿ ಶೋ ಅಂದ್ಮೇಲೆ ಒಂಚೂರಾದ್ರೂ ವಾಸ್ತವದಿಂದ ಕೂಡಿರ್ಬೇಕು. ಅದು ಬಿಟ್ಟು ಫೇಮಸ್ ಆಗ್ಬೇಕು ಅಂತ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಮತ್ತೆ ಕೆಲವರು ಅಭಿಜ್ಞಾ ಮಾತಾಡುವಾಗ ಮಂಗಳೂರಿನವ್ರ ತರ ಕಾಣಿಸಲ್ಲಲ್ವಾ? ಯಾರಾದ್ರೂ ಮಂಗಳೂರಿಗರು ಬಂಗುಡೆ ಮೀನಿಗೆ ಬಾಂಗ್ಡೆ ಮೀನು ಅಂತಾರಾ? ತುಳುವರು ಬಾಂಗ್ಡೆ ಅನ್ನಲ್ಲ, ಬಂಗುಡೆ ಅನ್ನೋದು. ಇವರು ಹೇಳಿದ್ದೆಲ್ಲ ಸುಳ್ಳು. ಫಿಲ್ಮ್ನಲ್ಲಿ ಮಾತ್ರ ಇಂಥದ್ದು ತೋರಿಸ್ತಾರೆ, ಬಟ್ ತುಳುನಾಡಲ್ಲಿ ಇದೆಲ್ಲ ಇಲ್ಲ. ಫೇಮಸ್ ಆಗೋದಿಕ್ಕೋಸ್ಕರ ಸುಳ್ಳು ಬಿಡ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಈಕೆ ಮೂಲತಃ ಮಂಗಳೂರಿನವರು ಅಲ್ವೇ ಅಲ್ಲ ಅಂತ ಕಾಣುತ್ತೆ. ಮೀನು ಕೊಟ್ಟು ಮಂಗಳೂರು ಜನ ಲವ್ ಮಾಡ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಅದು ಕೇವಲ ಮಾತಿಗಾಗಿ ಮಾತ್ರ ಹಾಗೆ ಹೇಳ್ತಾರೆ. ಲವ್ ಸುದ್ದಿ ಇಲ್ಲಿ ಬರೋದಿಲ್ಲ. ಬಾಯಲ್ಲಿ ಪ್ರಪೋಸ್ ಮಾಡ್ತಾರೆ ಅಥವಾ ಹೂವಿನ ಮೂಲಕವೇ ಪ್ರಪೋಸ್ ಮಾಡ್ಬೋದು. ಈಕೆ ತಿಳಿಯದೆ ಏನೇನೋ ಹೇಳಿರ್ಬೋದು. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಿನ ಜನರೇಷನ್ನ ಮಕ್ಕಳು ತಪ್ಪಾಗಿ ಹೇಳಿಕೊಂಡು ಬಂದು ಅದು ಪ್ರಚಾರ ಆಗಿ ಆಯಾ ಪ್ರದೇಶದ ಕಲ್ಚರ್ ತನ್ನ ಮೂಲತ್ವವನ್ನೇ ಕಳೆದುಕೊಂಡಿದೆ. ಆಚಾರ ವಿಚಾರ ಗೊತ್ತಿಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಅಭಿಜ್ಞಾ ಮಾತಾಡಿದ್ದೆಲ್ಲ ಸುಳ್ಳು. ಬೇಕಾದ್ರೆ ಮೀನು ತಿನ್ನುವವರ ಹತ್ತಿರ ಕೇಳಿ ನೋಡಿ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ? ಅಭಿಜ್ಞಾ ಈ ರೀತಿ ಮಾತಾಡಿದ್ದು ಸರಿಯಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.